ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ನೀಲಕಂಠ. ಈ ಪಕ್ಷಿಯು ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶ, ಬಿಹಾರ, ಒರಿಸ್ಸಾ ರಾಜ್ಯ ಪಕ್ಷಿಯೂ ಸಹ ಆಗಿದೆ. ಹಾಗಾದರೆ ಇದರ ವಿಶೇಷತೆ ಏನು ಎಂದು ತಿಳಿಯೋಣ ಬನ್ನಿ. ಕೊರಾಸಿಡೆ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಕೊರಾಸಿಯಸ್ ಬೆಂಗಾಲೆನ್ಸಿಸ್ ಎಂದಾಗಿದೆ. ಇದಕ್ಕೆ ಕನ್ನಡದಲ್ಲಿ ದಾಸಮಗರೆ, ಉರುಳಿಗ, ನೀಲಕಂಠ ಎಂದು, ತೆಲುಗಿನಲ್ಲಿ ಪಾಲಪಿಟ್ಟ ಎಂದರೆ ಆಲುಹಕ್ಕಿ ಎಂದು ಕರೆಯಲಾಗುತ್ತದೆ. ಇದು ಆಕಾಶದಲ್ಲಿ ಗಿರಕಿ ಹೊಡೆಯುವ ಕಾರಣ ಇದಕ್ಕೆ ರೋಲರ್ ಅಥವಾ ಇಂಡಿಯನ್ ರೋಲರ್ ಎಂಬ ಹೆಸರು ಬಂದಿದೆ. ಇದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಾದ ಭಾರತ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾ ಮತ್ತು ಬರ್ಮಾ ದೇಶಗಳಲ್ಲಿ ಹಂಚಿಕೆಯಾಗಿದೆ. ಇವು ಕುರುಚಲು ಕಾಡು, ಕೃಷಿ ಭೂಮಿ, ಬಯಲು ಪ್ರದೇಶಗಳಲ್ಲದೆ ಹಿಮಾಲಯದ ತಪ್ಪಲಿನಲ್ಲಿಯೂ ಸಹ ವಾಸಿಸುತ್ತವೆ. ಇವು ಮಾಂಸಾಹಾರಿಗಳಾಗಿದ್ದು ಹಾವು, ಹಲ್ಲಿ, ಕಪ್ಪೆ, ಚಿಟ್ಟೆ, ಕ್ರಿಮಿಕೀಟಗಳನ್ನು ಹಿಡಿದು ಭಕ್ಷಿಸುತ್ತವೆ. ಜೀರುಂಡೆ ಇವುಗಳಿಗೆ ಪ್ರಿಯ ಭಕ್ಷ್ಯವಾಗಿದೆ. ಇವು ಸಾಮಾನ್ಯವಾಗಿ ಏಕಾಂಗಿಯಾಗಿ ಇಲ್ಲವೇ ಜೋಡಿಯಾಗಿರುತ್ತವೆ. ಇವುಗಳು ಸಂಘಜೀವಿಗಳಲ್ಲ. ಇವುಗಳಲ್ಲಿ ಪ್ರಾಂತೀಯತೆ ಭಾವನೆ ಅಧಿಕ. ಇವು ತಮ್ಮ ಪ್ರಾಂತ್ಯದೊಳಗೆ ಬರುವ ಇತರೆ ಪಕ್ಷಿಗಳನ್ನು ಕೂಗಿ ಎದುರಿಸುವಂತಹ ಜಗಳಗಂಟ ಪ್ರವೃತ್ತಿಯ ಪಕ್ಷಿಗಳಾಗಿವೆ. ದೈಹಿಕ ಗೋಚರತೆ: ಇದೊಂದು ಪಾರಿವಾಳದಷ್ಟು ಗಾತ್ರದ ಪಕ್ಷಿ. ಇದು 166ರಿಂದ 176 ಗ್ರಾಂ ತೂಗುತ್ತದೆ. 26ರಿಂದ 28 ಸೆಂಟಿಮೀಟರ್ನಷ್ಟು ಉದ್ದ ಹೊಂದಿರುತ್ತದೆ. ಮೈಯೆಲ್ಲ ನೀಲಿ ಬಣ್ಣ ಹೊಂದಿದ ಕಾರಣ ಇದಕ್ಕೆ ನೀಲಕಂಠ ಎಂಬ ಹೆಸರು ಬಂದಿದೆ. ಹಾಗಂತ ಇವುಗಳ ಗಂಟಲು ನೀಲಿ ಬಣ್ಣ ಹೊಂದಿರುವುದಿಲ್ಲ, ಬದಲಾಗಿ ಗೋಧಿ ಬಣ್ಣ ಹೊಂದಿರುತ್ತದೆ. ಇವುಗಳ ತಲೆ, ರೆಕ್ಕೆ, ಬಾಲದ ಮೇಲೆ ಗಾಢ ನೀಲಿ ಮತ್ತು ಹಸಿರು ಬಣ್ಣವನ್ನು ಕಾಣಬಹುದು. ಇವುಗಳು ಕಪ್ಪು ಕಣ್ಣು, ಗಿಡ್ಡ ಕುತ್ತಿಗೆ, ಕಪ್ಪು ಕೊಕ್ಕು, ಕತ್ತು, ಎದೆ, ಬೆನ್ನಿನ ಮೇಲೆ ಕಂದು ಬಣ್ಣವನ್ನು ಹೊಂದಿರುತ್ತವೆ. ಇವುಗಳು ರೆಕ್ಕೆ ಬಿಚ್ಚಿ ಹಾರುವಾಗ ನೀಲಿ ಬಣ್ಣವು ಬಲು ವರ್ಣರಂಜಿತವಾಗಿ ಗೋಚರಿಸುತ್ತದೆ. ಇವುಗಳಲ್ಲಿ ದ್ವಿರೂಪತೆ ಇರುವುದಿಲ್ಲ. ಹಾಗಾಗಿ ಇವುಗಳಲ್ಲಿ ಗಂಡು ಮತ್ತು ಹೆಣ್ಣು ಏಕರೂಪದ ದೈಹಿಕ ಚಹರೆ ಹೊಂದಿರುತ್ತವೆ. ಸಂತಾನೋತ್ಪತ್ತಿ: ಗಂಡು ಹೆಣ್ಣನ್ನು ಆಕರ್ಷಿಸಲು ಆಗಸದಲ್ಲಿ ಗಿರಕಿ ಹೊಡೆಯುತ್ತದೆ. ಬ್ರೀಡಿಂಗ್ ಸೀಸನ್ನಲ್ಲಿ ಇವು ಹೆಚ್ಚು ಸದ್ದು ಮಾಡುತ್ತವೆ. ಮಾರ್ಚ್ನಿಂದ ಜುಲೈ ಇವುಗಳ ಬ್ರೀಡಿಂಗ್ ಸೀಸನ್ ಆಗಿದೆ. ಇವು ಎತ್ತರದ ಮರದ ಪೊಟರೆ, ಗೋಡೆಯ ಸಂದುಗಳಲ್ಲಿ ಗೂಡು ಕಟ್ಟಿ 3ರಿಂದ 4 ಬಿಳಿ ಮೊಟ್ಟೆಗಳನ್ನು ಇಡುತ್ತವೆ. ಗಂಡು ಮತ್ತು ಹೆಣ್ಣುಗಳೆರಡೂ ಸರತಿಯಂತೆ ಕಾವು ಕೊಡುತ್ತವೆ. 17ರಿಂದ 19 ದಿನಗಳಿಗೆ ಮೊಟ್ಟೆಯೊಡೆದು ಮರಿ ಹೊರಬರುತ್ತವೆ. ಸ್ಥಿತಿಗತಿ: ದಸರಾದ ದಿನ ಇವುಗಳನ್ನು ನೋಡಿದಲ್ಲಿ ತಮ್ಮ ಮನದಿಚ್ಛೆ ಪೂರ್ಣಗೊಳ್ಳುತ್ತದೆ ಎಂದು ಉತ್ತರ ಭಾರತೀಯರು ನಂಬುತ್ತಾರೆ. ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಬುಡಕಟ್ಟು ಜನಾಂಗೀಯರು ಇವುಗಳನ್ನು ದಸರಾಕ್ಕೆ 1 ತಿಂಗಳು ಮುನ್ನವೇ ಸೆರೆ ಹಿಡಿದು ಪಂಜರದಲ್ಲಿ ಬಂಧಿಸಿಡುತ್ತಾರೆ. ಈ ವೇಳೆ ಅವುಗಳಿಗೆ ಸರಿಯಾಗಿ ನೀರು, ಆಹಾರ ಪೂರೈಸುವುದಿಲ್ಲ. ಪೂರೈಸಿದರೂ ಈ ಪಕ್ಷಿಗಳು ಆಹಾರವನ್ನು ಸರಿಯಾಗಿ ಸೇವಿಸುವುದಿಲ್ಲ. ದಸರಾದ ದಿನ ಆಸ್ತಿಕರು ದುಡ್ಡು ಕೊಟ್ಟು ಅವುಗಳನ್ನು ಮುಟ್ಟಿ ಅವುಗಳನ್ನು ಪಂಜರದಿಂದ ಬಂಧಮುಕ್ತಗೊಳಿಸುತ್ತಾರೆ. ಸೆರೆಯಿಂದ ಬಂಧಮುಕ್ತಗೊಂಡರೂ ಅಶಕ್ತತೆಯಿಂದಾಗಿ ಅವು ಬದುಕುಳಿಯುವುದು ಅಷ್ಟಕ್ಕಷ್ಟೇ. ಅಲ್ಲದೆ ಜಾನುವಾರುಗಳು ತಿನ್ನುವ ಹುಲ್ಲಿನ ಜೊತೆಗೆ ಅವುಗಳ ರೆಕ್ಕೆಯನ್ನು ಕತ್ತರಿಸಿ ಸೇರಿಸಿ ತಿನ್ನಲು ಕೊಟ್ಟರೆ ರಾಸುಗಳು ನೀಡುವ ಹಾಲಿನ ಪ್ರಮಾಣ ಹೆಚ್ಚುತ್ತದೆ ಎಂಬ ಮೂಢನಂಬಿಕೆಯು ಚಾಲ್ತಿಯಲ್ಲಿರುವ ಕಾರಣದಿಂದಾಗಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ. 2016ರಲ್ಲಿ IUCN ಇವುಗಳನ್ನು ರೆಡ್ ಲಿಸ್ಟ್ಗೆ ಸೇರಿಸಿ ಲೀಸ್ಟ್ ಕನ್ಸರ್ನ್ ಎಂದು ಗುರುತಿಸಿದೆ. ಇವುಗಳು ಗರಿಷ್ಠ 17 ವರ್ಷಗಳವರೆಗೂ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಇದಿಷ್ಟು ನೀಲಕಂಠ ಪಕ್ಷಿ ಕುರಿತಾದಂತಹ ಕಿರು ಮಾಹಿತಿ. ಇತರೆ ಪಕ್ಷಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು. ನಮಸ್ಕಾರ.